ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಒಂದಾದ ನಂತರ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಆಡಿರುವಂತಹ ಮಾತು ಮಾತ್ರ ಬಹಳ 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 ಕುತೂಹಲವನ್ನು ಕೆರಳಿಸ್ತಾ ಇದೆ. ಏನು ಅಂತಂದ್ರೆ ಇದು ಟ್ರೇಲರ್ ಅಷ್ಟೇ, ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತ ಹೇಳಿ. ಸೊ ತಿಂಡಿ ತಿಂದು ಕಾಫಿ ಕುಡಿಯುವಷ್ಟರಲ್ಲಿ ಪಾಕ್ ಮೇಲೆ ದಾಳಿಯನ್ನ ಮಾಡಿದ್ದೀವಿ. ಕೇವಲ 23 ನಿಮಿಷದಲ್ಲಿ ದಾಳಿ ಮಾಡಿ ಬಂದಿರುವಂತದ್ದು ಭಾರತ. ಕೇವಲ 23 ನಿಮಿಷದಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ರಾಜನಾಥ್ ಸಿಂಗ್ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ತಿಂಡಿ ತಿಂದು ನೀರು ಕುಡಿದು ಮುಗಿಸುವಷ್ಟರಲ್ಲಿ ಆ ಕಡೆ ಹೋಗಿ ದಾಳಿ ಮಾಡಿ ಬಂದಿದ್ದೀರಾ, ಭಾರತದ ಶಕ್ತಿ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅಂತ. ಸೊ ತಿಂಡಿ ತಿಂದು ನೀರು ಕುಡಿದು ಬರುವಷ್ಟರಲ್ಲಿ ನೀವು 23 ನಿಮಿಷದಲ್ಲಿ ಉಗ್ರರ ಜಾಗಗಳ ಹುಡುಕಿ ಹೊಡೆದು ಬರುವಂತ ಕೆಲಸವನ್ನ ಮಾಡಿದಿರಲ್ಲ, ಅದರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು. ಮಾತುಗಳನ್ನ ಆಡ್ತಾ ಆಪರೇಷನ್ ಸಿಂಧೂರ ಬಗ್ಗೆ ರಾಜನಾಥ್ ಸಿಂಗ್ ಅವರು ವ್ಯಾಖ್ಯಾನವನ್ನ ಮಾಡ್ತಾ ಭುಜವಾಯು ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾತುಗಳನ್ನ ಆಡಿದ್ದಾರೆ. ಸೊ ತಿಂಡಿ ತಿಂದು ಕಾಫಿ ಕುಡ್ಕೊಂಡು ಬರುವಷ್ಟರಲ್ಲೇ ಪಾಕ್ ಮೇಲೆ ದಾಳಿಯಾಗಿ ಉಗ್ರರ ಜಾಗಗಳನ್ನೆಲ್ಲ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ನಿಮ್ಮ ತಾಕತ್ತೇನಿದೆ, ಭಾರತದ ವಾಯುಸೇನೆಯ ತಾಕತ್ತೇನಿದೆ, ಭಾರತದ ಸೇನಾ ಬಲ ಏನಿದೆ ಅನ್ನುವಂಥದ್ದು ಇಡೀ ಪ್ರಪಂಚ ಇವತ್ತು ಕೊಂಡಾಡ್ತಾ ಇದೆ ಅನ್ನುವಂಥ ಮಾತನ್ನ ರಾಜನಾಥ್ ಸಿಂಗ್ ಅವರು ಆಡಿರೋದು. समस्त हिंदुस्तानियों को, चाहे वो भारत के रहने वाले हों अथवा दुनिया के दूसरे देशों में रहने वाले हों, सभी गौरवान्वित हुए हैं। भारतीय वायुसेना के लिए सिर्फ 23 मिनट यह काफी थे पाकिस्तान की सरजमी पर पल रहे आतंक के अजगर को कुचलने के लिए, और वह आपने करके दिखाया है। और मैं ये कहूं तो यह कहना गलत नहीं होगा, जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया। आपने दुश्मनों की जमीन पर जाकर आपने मिसाइलें गिराई है। उसकी गूंज केवल भारत की सीमाओं तक ही सीमित नहीं रही है, बल्कि सारी दुनिया ने सुना है मेरे दोस्तों, सारी दुनिया ने सुना है। और वास्तव में वह गूंज सिर्फ मिसाइल्स की ही नहीं थी, वह गूंज थी आपके शौर्य की और भारत के सेना के जवानों के पराक्रम की। ऑपरेशन सिंदूर में भारतीय वायुसेना ने जो प्रभावी भूमिका निभाई है, उसकी सराहना इस देश में ही नहीं बल्कि दुनिया के दूसरे देशों में भी हो रही है। आपके इस ऑपरेशन में न केवल दुश्मनों को डोमिनेट किया है आपने, बल्कि उन्हें डेसिमेट करने में भी कामयाबी हासिल की है। ಅದರ ಮುಂದುವರೆದ ಭಾಗದಲ್ಲಿ ಹೇಳ್ತಾರೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಹೇಳಿ, ಇಡೀ ಪಿಕ್ಚರ್ ಇನ್ನೂ ಬಾಕಿ ಇದೆ, ಬರೀ ಈಗ ಟ್ರೇಲರ್ ಅಷ್ಟೇ ತೋರಿಸಿರೋದು ಅಂತ ಹೇಳಿ. ಸೊ ಇದು ಜಸ್ಟ್ ಟ್ರೇಲರ್ ಅಷ್ಟೇ ಅಂತ ಹೇಳ್ತಾರೆ ಅವರು. ಆಪರೇಷನ್ ಸಿಂಧೂರ ಜಸ್ಟ್ ಟ್ರೇಲರ್, ನವಭಾರತ ಇನ್ನೂ ಸಂಯಮ ತಾಳುವುದಿಲ್ಲ. ಪ್ರತಿ ಬಾರಿನೂ ಹೇಳ್ತೀವಿ ನಾವು, ಈ ತರ ಸಂಯಮ ತಾಳುವುದಿಲ್ಲ, ಉಗ್ರರ ವಿರುದ್ಧ ಭಾರತ ಯಾವುದೇ ಹಂತ ತಲುಪಲು ಸಿದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಟ್ ಕಳೆದ 3 ಅಟ್ಯಾಕ್ಗಳಲ್ಲಿ ನಾವು ನೋಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೀವಿ ನಾವು ಅನ್ನೋದನ್ನು. ಅದ್ಭುತ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅದು ಮತ್ತೊಂದು ರೀತಿಯಾದಂಥ ಕಾನ್ಫಿಡೆನ್ಸ್ ಅನ್ನು ಈ ಬಾರಿ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದೆ. ಕಾರಣ ಶತ್ರು ರಾಷ್ಟ್ರಗಳು ನಮ್ಮ ಮೇಲೆ ಏನಾದರೂ ದಾಳಿಯನ್ನು ಮಿಸೈಲ್ಗಳನ್ನು ಹೊಡೆಯುವಂಥ ಸಂದರ್ಭದಲ್ಲಿ ನಾವು ಅದನ್ನು ಹೇಗೆ ಡಿಫೆನ್ಸ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಇವತ್ತು ಮತ್ತೊಮ್ಮೆ ಪ್ರೂವ್ ಆಗಿರೋದ್ರಿಂದ ಅದು ಮತ್ತೊಂದಿಷ್ಟು ಬಲವನ್ನು ಭಾರತಕ್ಕೆ ತಂದು ಕೊಡ್ತಾ ಇದೆ. ಜೊತೆಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ, ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸಿದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗಾಗಿ ಈ ಬಾರಿ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ಭಯ ಇಲ್ಲದೇನೂ ಕೂಡ ದಾಳಿ ಮಾಡ್ತೀವಿ. ಕಾರಣ ಅವ್ರು ಏನಾದರೂ ಪ್ರತಿ ದಾಳಿಯನ್ನು ಮಾಡಿದ್ರು ಕೂಡ ಹೊಡೆದಾಕುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಇದೆ ಅನ್ನುವಂಥದ್ರ ಅರ್ಥದಲ್ಲಿ ಇವತ್ತು ರಾಜನಾಥ್ ಸಿಂಗ್ ಅವರು ಮಾತನಾಡಿದ್ದಾರೆ. अभी खत्म नहीं हुआ है, जो कुछ भी हुआ है वह सिर्फ एक ट्रेलर मात्र था। अब जब समय आएगा, जब भी सही समय आएगा तो हम पूरी पिक्चर भी दुनिया को दिखाएंगे। साथियों, आप सब तो जानते ही होंगे कि भारत में जब भी कोई उपद्रवी तत्व होता है जिसको लेकर यह आशंका रहती है कि यह भविष्य में कुछ उपद्रव कर सकता है, तो उसको मजिस्ट्रेट एवं पुलिस द्वारा गुड बिहेवियर के प्रोबेशन पर रखा जाता है। कोई गड़बड़ करता है तो उसको कुछ समय के लिए मजिस्ट्रेट गुड बिहेवियर के प्रोविजन पर रखते हैं। अगर वह
प्रोबेशन के दौरान कोई भी शरारत करता है तो उसे उचित दंड भी दिया जाता है। ठीक उसी तरह वर्तमान सीज फायर में हमने पाकिस्तान को बिहेवियर के आधार पर अभी प्रोबेशन पर रखा हुआ है। यदि उसका बिहेवियर सुधरता है तब तो ठीक, और यदि बिहेवियर में फिर से गड़बड़ी आती है तो उसको कड़े से कड़ा दंड दिया जाएगा। मैं फिर से इसे दोहराना चाहता हूं, अभी भारत ने पाकिस्तान को प्रोबेशन पर रखा है। वैसे भी माननीय प्रधानमंत्री ने हाल ही में एक बात बहुत साफ कही है कि आतंक प्रहार अब न्यू नॉर्मल है, यह न्यू इंडिया का न्यू नॉर्मल है। अब हमने साफ कर दिया है कि हमारी संप्रभुता को यदि कोई नुकसान पहुंचाएगा तो अब प्रहार भी झेलेगा। आतंकवाद का हम लाउडर और स्ट्रांगर जवाब देने के लिए तैयार हैं। ಭಾರತದ ರಕ್ಷಣಾ ವ್ಯವಸ್ಥೆ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಈಗ ಬ್ರಹ್ಮೋಸ್ ಪಾಕಿಸ್ತಾನಕ್ಕೆ ಹಗಲಿನಲ್ಲಿ ನಕ್ಷತ್ರವನ್ನ ತೋರಿಸಿದೆ ಅಂತ ಹೇಳ್ತಾರೆ ಅವರು. ಭಾರತ ಶ್ರೀರಾಮನ ಆದರ್ಶ ಪಾಲನೆಯನ್ನ ಮಾಡುತ್ತೆ. ಭಾರತ ಶ್ರೀರಾಮನ ಆದರ್ಶವನ್ನ ಪಾಲಿಸುತ್ತೆ. ಅದರ ಜೊತೆಗೆ ಉಗ್ರ ಸಂಹಾರ ಕೂಡ ಮಾಡ್ತೀವಿ. ಆಪರೇಷನ್ ಸಿಂಧೂರದಲ್ಲಿ ಡಿಆರ್ಡಿಒ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸೊ ಭಾರತದ ರಕ್ಷಣಾ ವ್ಯವಸ್ಥೆ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅವ್ರು ಹೇಳ್ತಾರೆ ಅದರಲ್ಲಿ ಏನು ಅಂತಂದ್ರೆ, ವಿದೇಶಿ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡೋದಷ್ಟೇ ಅಲ್ಲ, ಈ ಬಾರಿ ನಮ್ಮ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಪ್ರಪಂಚಕ್ಕೆ ಭಾರತದ ಶಸ್ತ್ರಾಸ್ತ್ರಗಳು ಎಷ್ಟು ಪವರ್ಫುಲ್ ಅನ್ನೋದನ್ನ ತೋರಿಸಿದೆ ಈ ಬಾರಿ ಅನ್ನುವಂಥದ್ದನ್ನ ಹೇಳ್ತಾರೆ. से इंपोर्ट किए गए हथियारों और प्लेटफॉर्म्स पर ही निर्भर नहीं है, बल्कि भारत में बने अस्त्र और शस्त्र भी हमारी सैन्य शक्ति का अब हिस्सा बन चुके हैं। अब भारत में बने और भारतीय हथियारों से बने हथियार भी अचूक और अभेद्य हैं, यह पूरे विश्व ने देख लिया है। ब्रह्मोस मिसाइल की ताकत को तो पाकिस्तान ने खुद स्वीकार कर लिया है। हमारे देश में एक कहावत काफी पुरानी है और वह है दिन में तारे दिखना। मगर भारत में बनी ब्रह्मोस मिसाइल ने पाकिस्तान को रात के अंधेरे में दिन का उजाला दिखा दिया है। रात के अंधेरे में दिन का उजाला दिखा दिया है। भारत के जिस एयर डिफेंस सिस्टम की तारीफ हर तरफ हो रही है, उसमें डीआरडीओ द्वारा बनाए गए आकाश और अन्य राडार सिस्टम की जबरदस्त भूमिका रही है। साथियों, कई स्थानों पर हमारे नागरिक दुश्मन के ड्रोन आते देख भाग नहीं रहे थे, बल्कि हमारे एयर डिफेंस सिस्टम के हाथों उनको मार गिराने की वीडियो। ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಒಂದಾದ ನಂತರ ಒಂದು ಮೆಸೇಜನ್ನು ಕೊಡುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಈಗ ಸಾಮಧಾನ ಭೇದ ದಂಡ ಅನ್ನುವಂಥ ಮೆಸೇಜನ್ನು ಪಾಕಿಸ್ತಾನಕ್ಕೆ ಈ ಮೂಲಕವಾಗಿ ಕೊಡ್ತಾ ಇದೆಯಾ ಅಂತ ಹೇಳಿ. ಕೊನೆಯವಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ದಂಡನೇ ಬಳಕೆ ಮಾಡ್ಕೊಳ್ಬೇಕು. ಇಲ್ಲಿಯವರೆಗೂ ನಿಮಗೆ ಸಾಮ ಹೇಳಿದ್ವಿ, ದಾನ ಕೂಡ ಹೇಳಿದ್ವಿ, ಭೇದವನ್ನು ಕೂಡ ಹೇಳಿದ್ವಿ, ಆದರೆ ದಂಡವನ್ನು ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನುವಂಥ ಮೆಸೇಜನ್ನು ಭಾರತ ಕೊಡ್ತಾ ಇದೆಯಾ? ಹೌದು ಅರುಣ್, ನೋಡಿ ರಾಜನಾಥ್ ಸಿಂಗ್ ಅವರು ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ. ಪಾಕಿಸ್ತಾನಕ್ಕೆ ನಾವು ತಪ್ಪನ್ನು ತಿದ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಆ ಒಂದು ತಪ್ಪನ್ನು ತಿದ್ಕೊಂಡ್ರೆ ನಾವು ಪಾಕಿಸ್ತಾನಕ್ಕೆ ಮತ್ತೆ ಎಲ್ಲ ರೀತಿಯಾದಂಥ ಅವಕಾಶಗಳನ್ನ ಕೊಡ್ತೀವಿ, ಸುಧಾರಿಸ್ಕೊಳ್ಳಿಕ್ಕೆ ಸಮಯವನ್ನು ಕೂಡ ಕೊಡ್ತೀವಿ. ಒಂದು ವೇಳೆ ಸುಧಾರಿಸ್ಕೊಳ್ಳುವಂಥ ಕೆಲಸವನ್ನು ಏನಾದರೂ ಪಾಕಿಸ್ತಾನ ಮಾಡದೇ ಇದ್ದರೆ, ಈಗ ಟ್ರೇಲರ್ ಏನು ತೋರಿಸಿದ್ದೀವಿ, ಮುಂದೆ ಇಡೀ ವಿಶ್ವ ನೋಡುವಂತೆ ನಾವು ಸಿನಿಮಾವನ್ನು ತೋರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇದ್ರ ಜೊತೆಗೆ ಅವರು ಪೂರಕವಾದ ಮತ್ತೊಂದು ಮಾತನ್ನು ಹೇಳ್ತಾರೆ, ಆಪರೇಷನ್ ಸಿಂಧೂರ ಇನ್ನೂ ಕೂಡ ಅಂತ್ಯ ಆಗಿಲ್ಲ, ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಗೆ ರಾಜನಾಥ್ ಸಿಂಗ್ ಅವರ ಮಾತುಗಳಲ್ಲಿ ಒಂದು ಸ್ಪಷ್ಟವಾದಂಥ ಅಂಶ ಏನು ಕಾಣಿಸ್ತಾ ಇದೆ ಅಂದ್ರೆ, ಈವರೆಗೂ ಏನು ಭಯೋತ್ಪಾದಕ ನಿಲುವುಗಳಿಗೆ ಒಂದು ಬೆಳವಣಿಗೆಗಳಿಗೆ ಏನು ಬೆಂಬಲವನ್ನು ಕೊಡ್ತಾ ಬಂದಿದೆ ಪಾಕಿಸ್ತಾನ, ಇನ್ನು ಮುಂದೆ ಅವುಗಳನ್ನ ಕಡಿಮೆ ಮಾಡ್ಕೊಳ್ಳಿಲ್ಲ, ಸುಧಾರಿಸ್ಕೊಳ್ಳಿಲ್ಲ ಅಥವಾ ಅದರಿಂದ ಹೊರ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡದಾದಂಥ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಇದ್ರ ಜೊತೆಗೆ ನಿನ್ನೆ ಹೇಳಿದಂತೆ ಇವತ್ತು ಕೂಡ ಪರಮಾಣು ವಿಚಾರದಲ್ಲಿ ಏನು ಅಂತಾರಾಷ್ಟ್ರೀಯ
ಮಟ್ಟದಲ್ಲಿ ಚರ್ಚೆಗಳಾಗಬೇಕು. ಪಾಕಿಸ್ತಾನದ ಕೈಯಲ್ಲಿ ಅಣ್ವಸ್ತ್ರಗಳಿದ್ರೆ ಅದು ಮುಂದೊಂದು ದಿನ ಪಾಕಿಸ್ತಾನದ ಜನರಿಗೆ ಅಪಾಯ ಆಗುವಂತ ಸಾಧ್ಯತೆಗಳಿದಾವೆ. ಹೀಗೆ ಹತ್ತಾರು ವಿಚಾರಗಳನ್ನು ಕೂಡ ಅಲ್ಲಿ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ IMF ವಿಚಾರದಲ್ಲೂ ಕೂಡ ಒಂದಿಷ್ಟು ಆಗ್ರಹಗಳನ್ನ ರಾಜನಾಥ್ ಸಿಂಗ್ ಅವರು ಮಾಡಿರುವಂತದ್ದು. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪಾಕಿಸ್ತಾನ ದೇಣಿಗೆ ಸಂಗ್ರಹಿಸುತ್ತೆ ಅದನ್ನ ಭಯೋತ್ಪಾದನೆಗೆ ಬಳಕೆ ಮಾಡ್ತಾ ಇದೆ. ಹೀಗಾಗಿ ಅವರಿಗೆ ಅನುದಾನಗಳನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹೇರುವಂತ ಪ್ರಯತ್ನಗಳನ್ನ ಕೂಡ ಇವತ್ತು ಮಾಡಿರುವಂತದ್ದು. ಅರುಣ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ.